ಪ್ರಿಯ ವಿದ್ಯಾರ್ಥಿಗಳು, ಸಮಯದ ಈ ಕಲಿಕಾ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ ನಾನು 10ನೇ ತರಗತಿಯ ಸಮಾಜ ವಿಜ್ಞಾನದ ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ 3 ಭಾರತದ ವಾಯುಗುಣ ಎನ್ನುವ ಅಧ್ಯಾಯವನ್ನು ಕುರಿತು ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಭೂಗೋಳ ಶಾಸ್ತ್ರದಲ್ಲಿ ಭಾರತದ ವಾಯುಗುಣ. ಓಕೆ, ಭಾರತದ ವಾಯುಗುಣ ಈ ಒಂದು ಅಧ್ಯಾಯದಿಂದ ನಾವು ಭಾರತದ ವಾಯುಗುಣದ ವಿಧಗಳು ಮತ್ತು ಭಾರತದ ವಾಯುಗುಣವನ್ನು ನಿಯಂತ್ರಿಸುವಂತಹ ಅಂಶಗಳ ಕುರಿತು ಈ ಅಧ್ಯಾಯದಲ್ಲಿ ತಿಳ್ಕೊಳ್ತೇವೆ. ಹಾಗೂ ವಾಯುಗುಣದ ಋತುಗಳ ಬಗ್ಗೆ ಅಧ್ಯಯನ ಮಾಡುತ್ತೇವೆ. ಹಾಗೂ ವಾಯುಗುಣದ ಋತುಗಳ ಗುಣಲಕ್ಷಣಗಳನ್ನು ಕುರಿತು ಇವತ್ತಿನ ಅಧ್ಯಾಯದಲ್ಲಿ ಚರ್ಚಿಸೋಣ. ಅದೇ ರೀತಿಯಾಗಿ ಈ ಒಂದು ಅಧ್ಯಾಯದಲ್ಲಿ ಭಾರತದಲ್ಲಿ ಮಳೆಯ ಹಂಚಿಕೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಕುರಿತು ಚರ್ಚೆಯನ್ನು ಮಾಡೋಣ. ಮತ್ತು ನಾವು ಪ್ರಾರಂಭದಲ್ಲಿ ವಾಯುಗುಣದ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. ವಾಯುಗುಣದ ವಿಧ. ಮತ್ತೆ ಭಾರತವು ಯಾವ ಮಾದರಿಯ ವಾಯುಗುಣವನ್ನ ಹೊಂದಿದೆ ಅಂದ್ರೆ ಮಕ್ಕಳು ಯಾರು ಹೇಳ್ತೀರಾ? ಸರಿ, ಭಾರತವು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಭಾರತವು ಉಷ್ಣವಲಯ ಮಾದರಿ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ. ಭಾರತ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಯಾಕೆ ಭಾರತವು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ ಅಂದರೆ ಭಾರತ ದೇಶದ ಹೆಚ್ಚು ಭಾಗ ಉಷ್ಣವಲಯದಲ್ಲಿ ಕಂಡು ಬರ್ತಾ ಇದೆ ಮತ್ತು ವಾಯುಗುಣವು ಹೆಚ್ಚಾಗಿ ಮಾನ್ಸೂನ್ ಮಾರುತಗಳ ಪ್ರಭಾವಕ್ಕೆ ಒಳಗಾಗಿದೆ. ಹಾಗಾಗಿ ಭಾರತವು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಅರ್ಥಾತ್ ಭಾರತ ಯಾಕೆ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ ಅಂದರೆ ಭಾರತದ ಹೆಚ್ಚು ಭಾಗವು ಯಾವ ವಲಯದಲ್ಲಿದೆ? ಉಷ್ಣವಲಯದಲ್ಲಿದೆ. ಮತ್ತು ಭಾರತ ವಾಯುಗುಣವು ಯಾವುದರ ಪ್ರಭಾವಕ್ಕೆ ಒಳಗಾಗಿದೆ? ಮಾನ್ಸೂನ್ ಮಾದರಿಯ
ಈ ಭಾರತದ ವಾಯುಗುಣವನ್ನ ನಿಯಂತ್ರಿಸತಕ್ಕಂತಹ ಅಂಶಗಳು ಯಾವುವು? ಆದರೆ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವಪ್ಪ ಅಂತಂದ್ರೆ ಭಾರತದ ಸ್ಥಾನ, ಜಲರಾಶಿಗಳು, ಮೇಲ್ಮೈ ಲಕ್ಷಣಗಳು ಮತ್ತು ಮಾನ್ಸೂನ್ ಮಾರುತ ಪ್ರಭಾವ ಬೀರುವ ಅಂಶಗಳು. ಪ್ರಭಾವ ಬೀರುವ ಅಂಶಗಳು ಯಾವುದು? ಸ್ಥಾನ, ಮೇಲ್ಮೈ ಲಕ್ಷಣಗಳು, ಜಲರಾಶಿಗಳು, ಮಾನ್ಸೂನ್ ಮಾರುತಗಳು. ಇವು ಭಾರತದ ವಾಯುಗುಣದ ಮೇಲೆ ಪ್ರಭಾವವನ್ನು ಬೀರತಕ್ಕಂತಹ ಅಂಶಗಳು. ಹೀಗಾಗಿ ಭಾರತ ದೇಶದ ವಾಯುಗುಣವು ಈಗ ನಾವು ನೋಡ್ತೀವಿ, ಸ್ಥಾನ, ಮೇಲ್ಮೈ ಲಕ್ಷಣ ಮತ್ತು ಜಲರಾಶಿಗಳು, ಮಾನ್ಸೂನ್ ಮಾರುತಗಳು ಇವು ಭಾರತದ ಎಲ್ಲ ಭಾಗದಲ್ಲಿ ಒಂದೇ ರೀತಿಯಾಗಿ ಇರುವುದಿಲ್ಲ. ಹಾಗಾಗಿ ಭಾರತದ ವಾಯುಗುಣವು ಪ್ರದೇಶದಿಂದ ಪ್ರದೇಶಕ್ಕೆ ಏನಾಗಿರ್ತದೆ? ವ್ಯತ್ಯಾಸವಾಗಿರುತ್ತದೆ. ಭಾರತದ ಸ್ಥಾನ, ಜಲರಾಶಿ, ವಾಯುಗುಣ ಅಂದ್ರೆ ಮಾನ್ಸೂನ್ ಮಾರುತಗಳು ಇವುಗಳು ನಮ್ಮ ಭಾರತ ವಾಯುಗುಣವನ್ನು ನಿಯಂತ್ರಿಸುತ್ತದೆ. ಹಾಗಾಗಿ ಭಾರತದ ವಾಯುಗುಣ ಪ್ರದೇಶದಿಂದ ಪ್ರದೇಶಕ್ಕೆ, ಕಾಲದಿಂದ ಕಾಲಕ್ಕೆ ಏನಾಗ್ತದೆ? ಬದಲಾವಣೆಯನ್ನ ಆಗ್ತದೆ. ಹಾಗೆ ಇಲ್ಲಿ ಇನ್ನೊಂದು ಅಂಶವನ್ನು ತಿಳ್ಕೋಬೇಕು. ಮಾನ್ಸೂನ್ ಇದರ ಒಂದು ಕಲ್ಪನೆಯನ್ನು ತಿಳ್ಕೊಳ್ಬೇಕು. ಹಾಗಾದರೆ ಮಾನ್ಸೂನ್ ಎಂದರೇನು? ಇದು ಮಾನ್ಸೂನ್ ಅಂತಕ್ಕಂಥದ್ದು ಮೌಸಿಮ್ ಅಂತಕ್ಕಂತಹ ಅರೇಬಿಕ್ ಪದದಿಂದ ಬಂದಿದೆ. ಮಾನ್ಸೂನ್ ಎಂಬ ಶಬ್ದವು ಮೌಸಿಮ್ ಎಂಬ ಅರೇಬಿಕ್ ಶಬ್ದದಿಂದ ಬಂದಿದ್ದು. ಮೌಸಿಮ್ ಎಂದರೆ ಋತುಕಾಲಗಳು. ಅಂದರೆ ಇಲ್ಲಿ ಮಾನ್ಸೂನ್ ಇದರ ಅರ್ಥ ಮೌಸಿಮ್. ಮೌಸಿಮ್ ಎಂಬ ಅರೇಬಿಕ್ ಪದ. ಅರೇಬಿಕ್ ಪದ ಮೌಸಿಮ್ ಇದರ ಅರ್ಥ ಋತು ಕಾಲಗಳು. ಋತುಕಾಲಗಳು ಎಂದರ್ಥ. ಹಾಗಾದರೆ ಇದರ ಅರ್ಥ ಗೊತ್ತಾಯ್ತು ಮಕ್ಕಳಿಗೆ? ಮಾನ್ಸೂನ್ ಎಂಬ ಶಬ್ದವು ಅರೇಬಿಕ್ ಭಾಷೆಯ ಮೌಸಿಮ್ ಎಂಬ ಪದದಿಂದ ಬಂದಿದೆ. ಮೌಸಿಮ್ ಎಂದರೆ ಋತುಕಾಲಗಳು ಎಂದರ್ಥ. ಹಾಗಾದರೆ ಭಾರತದಲ್ಲಿ ಕಂಡುಬರತಕ್ಕಂತಹ ಋತುಕಾಲಗಳು ಯಾವುವು? ಹಾಗಾದರೆ ವಾಯುಗುಣದ ಋತುಕಾಲಗಳು ವಾಯುಗುಣದ ಋತುಕಾಲಗಳು. ಹಾಗಾದ್ರೆ ಭಾರತದಲ್ಲಿ ನಾವು ಋತುಕಾಲಗಳನ್ನ 4 ವಿಧಗಳಾಗಿ ವಿಂಗಡಿಸ್ತೀವಿ. ಮತ್ತೆ ನಿಮಗೆಲ್ಲ ಸಾಮಾನ್ಯವಾಗಿ ಕಳೆದ ಒಂದು ವರ್ಷದಲ್ಲಿ ನೀವೆಲ್ಲ ನೋಡಿರ್ತೀರ, ಕೇಳಿದ್ದೀರಾ. ಯಾವುದಂದರೆ ಈಗ ಯಾವ ಕಾಲ ಬರ್ತಾ ಇದೆ? ಕಳೆದು ಹೋಗಿರ್ತಕ್ಕಂಥ ಕಾಲ ಯಾವುದು? ಮತ್ತೆ ನಾವು ಈಗ ನೋಡಿದಾಗ ಈಗ ವಾತಾವರಣ ಹೇಗೆ
ಬೇಸಿಗೆ ಕಾಲ, ಮಳೆಗಾಲ ಮತ್ತು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. 4 ಕಾಲಗಳನ್ನು ನೋಡ್ತೀವಿ. ಹಾಗಾದರೆ ಚಳಿಗಾಲ 2, ಚಳಿ ಆದಮೇಲೆ ಬೇಸಿಗೆ ಕಾಲ 3, ಮಳೆಗಾಲ 4, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಅಂದ್ರೆ ಹೊರ ಹೋಗ್ತಕ್ಕಂಥ ನಿರ್ಗಮನ ಕಾಲ. ಈ 4 ಋತುಕಾಲಗಳು ಅಂದ್ರೆ ಯಾವುದು ವಾಯುಗುಣದ ಋತುಕಾಲಗಳನ್ನ ನೋಡ್ತೀವಿ. ಹಾಗಾದ್ರೆ ಮಕ್ಕಳೇ, ಈಗ ಪ್ರಾರಂಭ ಆಗ್ತದೆ ಮೊದಲನೇ ಚಳಿಗಾಲ ಎಲ್ಲಿಂದ? ಡಿಸೆಂಬರ್ ತಿಂಗಳಿಂದ ವಾಯುಗುಣದಲ್ಲಿ ನಾವು ಚಳಿಗಾಲ ಅಂತೀವಿ. ಚಳಿಗಾಲದಲ್ಲಿ ನಾವು ಡಿಸೆಂಬರ್ ತಿಂಗಳಿಂದ ಪ್ರಾರಂಭವಾಗಿ ಫೆಬ್ರವರಿ ತಿಂಗಳವರೆಗೆ ಸಹಿತ ಇರುತ್ತದೆ. ಫೆಬ್ರವರಿ ಅಂದ್ರೆ ಚಳಿಗಾಲ ಎಲ್ಲಿಂದ ಎಲ್ಲಿವರೆಗೆ ಇರ್ತದಪ್ಪ ಅಂತಂದ್ರೆ ಡಿಸೆಂಬರ್ ತಿಂಗಳಿಂದ ಫೆಬ್ರವರಿ ತಿಂಗಳವರೆಗೆ ಸಹಿತ ಯಾವುದು ಚಳಿಗಾಲ ಇರ್ತದೆ. ಇನ್ನು ಬೇಸಿಗೆ ಕಾಲ ಮಾರ್ಚ್ ಇಂದ ಮೇ ವರೆಗೆ ಇರ್ತದೆ. ಮಾರ್ಚ್ ಮತ್ತು ಮೇ ತಿಂಗಳವರೆಗೆ ಮಳೆಗಾಲ ಪ್ರಾರಂಭ ಆಗ್ತದೆ. ಸೊ ನಂತರ ಮಳೆಗಾಲ ಇದು ನಿಮಗೆಲ್ಲ ಅನುಭವ ಆಗ್ತದೆ. ಮತ್ತೆ ಶಾಲೆಗೆಲ್ಲ ಬರ್ತಕ್ಕಂಥ ಪ್ರಾರಂಭ ಆಗ್ತಕ್ಕಂತಹ ತಿಂಗಳ ಮಾಸದ ಕಾಲ ಜೂನ್ ತಿಂಗಳು. ಜೂನ್ ತಿಂಗಳಿಂದ ಸೆಪ್ಟೆಂಬರ್ ವರೆಗೆ, ಜೂನ್ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳವರೆಗೆ ಸಹಿತ ಈ ಯಾವುದು ಮಳೆಗಾಲ ಪ್ರಾರಂಭ ಆಗ್ತದೆ. ಅದೇ ಮಾನ್ಸೂನ್ ಮಾರುತಗಳು ನಮ್ಮ ದೇಶದ ಹೊರಗೆ ಹೋಗ್ತಕ್ಕಂಥ ನಿರ್ಗಮನ ಕಾಲ ಸೆಪ್ಟೆಂಬರ್ ಮಧ್ಯದಿಂದ ನವೆಂಬರ್ ತಿಂಗಳವರೆಗೆ. ಇಲ್ಲಿ ಸೆಪ್ಟೆಂಬರ್ ತಿಂಗಳಿಂದ ಸೆಪ್ಟೆಂಬರ್ ಮಧ್ಯದಿಂದ ನವೆಂಬರ್ ತಿಂಗಳವರೆಗೆ ಸಹಿತ ಯಾವುದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲವನ್ನು ನೋಡ್ತೇವೆ ಮಕ್ಕಳೇ. ಹಾಗಾದ್ರೆ ಭಾರತದ ವಾಯುಗುಣದ ಋತುಕಾಲಗಳನ್ನ 4 ವಿಧಗಳಾಗಿ ವಿಂಗಡಿಸ್ತೀವಿ. 1 ಚಳಿಗಾಲ ಡಿಸೆಂಬರ್ ಇಂದ ಸೆಪ್ಟೆಂಬರ್ ವರೆಗೆ, ಫೆಬ್ರವರಿ ವರೆಗೆ. ಬೇಸಿಗೆ ಕಾಲ ಮಾರ್ಚ್ ಇಂದ ಮೇ ತಿಂಗಳವರೆಗೆ. ಮಳೆಗಾಲ ಜೂನ್ ಇಂದ ಸೆಪ್ಟೆಂಬರ್ ವರೆಗೆ. ಮಾನ್ಸೂನ್ ಮಾರುತಗಳ ಕಾಲ ಸೆಪ್ಟೆಂಬರ್ ತಿಂಗಳ ಮಧ್ಯದಿಂದ ನವೆಂಬರ್ ತಿಂಗಳವರೆಗೆ ಸಹಿತ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಇರ್ತದೆ. ಹಾಗಾದ್ರೆ ನಾವು ಮೊದಲನೇ ಕಾಲವನ್ನು ನೋಡೋಣ. ಯಾವುದು? ಮಳೆಗಾಲ, ಚಳಿಗಾಲ ನೋಡೋಣ. ಚಳಿಗಾಲ ಇಲ್ಲಿ ಯಾಕೆ ಚಳಿಗಾಲದಲ್ಲಿ ಚಳಿ ಅನ್ನಿಸ್ತದೆ ನಮ್ಗೆ ಡಿಸೆಂಬರ್ ತಿಂಗಳಲ್ಲಿ? ಸೊ ಇಲ್ಲಿ ಸೂರ್ಯನ ಕಿರಣಗಳು ದಕ್ಷಿಣ ಗೋಳಾರ್ಧದಲ್ಲಿ ಪ್ರಕಾಶಿಸುತ್ತವೆ. ಮಕ್ಕಳೇ, ನೀವು ಕಳೆದ ಅವಧಿಯಲ್ಲಿ ನಾನು ಹೇಳಿದ್ದೇನಪ್ಪ ಅಂತಂದ್ರೆ ಗೋಳವನ್ನು ನೋಡಿದಾಗ ಈ ಸಮವಾಗಿರ್ತಕ್ಕಂಥ ಒಂದು ಸಂಪೂರ್ಣ
ಸಂಪೂರ್ಣ ಗೋಳವನ್ನು ಎರಡು ಭಾಗವನ್ನಾಗಿ ಮಾಡ್ತೀವಿ. ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳ ಅಂತ ಹೇಳಿ. ಇದು ಉತ್ತರ, ಇದು ದಕ್ಷಿಣ ಗೋಳ. ಸೊ ಇಲ್ಲಿ ನಮಗೆ ಸೂರ್ಯನ ಕಿರಣಗಳು ದಕ್ಷಿಣ ಗೋಳಾರ್ಧದಲ್ಲಿ ಪ್ರಕಾಶಿಸುತ್ತವೆ, ಹೆಚ್ಚು ಕಿರಣಗಳಲ್ಲಿ ಬೀಳುತ್ತವೆ. ಆ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುತ್ತದೆ. ಹಾಗೆ ಭಾರತದಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಈ ರೀತಿಯಾಗಿ ಹಿಂಡಿ ಬೀಳುತ್ತದೆ, ಓರೆಯಾಗಿ ಬೀಳುತ್ತದೆ. ಇಲ್ಲಿ ಸೂರ್ಯ ಕಿರಣಗಳು ದಕ್ಷಿಣ ಗೋಳಾರ್ಧದಲ್ಲಿ ಪ್ರಕಾಶಿಸುವುದರಿಂದ ಭಾರತದಲ್ಲಿ ಸೂರ್ಯ ಕಿರಣಗಳು ಏನಾಗ್ತದೆ, ಓರೆಯಾಗಿ ಬೀಳುತ್ತವೆ. ಹೀಗಾಗಿ ಭಾರತದಲ್ಲಿ ಉಷ್ಣಾಂಶ ಏನಾಗ್ತದೆ, ಕಡಿಮೆಯಾಗ್ತದೆ. ಹಾಗಾಗಿ ಕಡಿಮೆ ಆರ್ದ್ರತೆ ಮತ್ತು ಆಕಾಶವು ಏನಾಗಿರುತ್ತದೆ, ಮೋಡರಹಿತವಾಗಿರುತ್ತದೆ. ಭಾರತದ ಉತ್ತರ ಭಾಗದಲ್ಲಿ ತಂಪಾದ ಮತ್ತು ದಕ್ಷಿಣ ಭಾರತದಲ್ಲಿ ಬೆಚ್ಚನೆಯ ಪರಿಸ್ಥಿತಿ ಇರುತ್ತದೆ. ಹಾಗಾದರೆ ಜನವರಿ ತಿಂಗಳಲ್ಲಿ ಅತಿ ಶೀತವಾದ ಮಾಹೆಯಾಗಿರುತ್ತದೆ. ನೀವು ನೋಡಿರ್ಬೋದು ಮಕ್ಕಳೇ, ಉತ್ತರ ಭಾರತ ಜಮ್ಮು ಕಾಶ್ಮೀರ, ಉತ್ತರ ಪ್ರದೇಶದಲ್ಲಿ ಮಂಜು ಬೀಳ್ತಾ ಇರತಕ್ಕಂಥ ಸನ್ನಿವೇಶ ನೋಡ್ತಾ ಇದ್ದೀವಿ. ಸೊ ಹಿಂಗೆ ಜನವರಿ ತಿಂಗಳಲ್ಲಿ ಅತಿಯಾದ ಶೀತವನ್ನು ಕೂಡಿರ್ತಕ್ಕಂಥ ವಾತಾವರಣ ಇರ್ತದೆ. ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ಪರ್ವತಗಳಲ್ಲಿ ಕಡಿಮೆ ಉಷ್ಣಾಂಶವನ್ನು ಹೊಂದಿದ್ದು, ಅದು ಕಾರ್ಗಿಲ್ನ ಸಮೀಪ ಇರತಕ್ಕಂಥ ಡ್ರಾಸ್ ಎಂಬುದು ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶವನ್ನು ಹೊಂದಿರತಕ್ಕಂಥ ಪ್ರದೇಶ ಯಾವುದು? ಕಾಶ್ಮೀರ ಸಮೀಪ. ಕಾಶ್ಮೀರ ಸಮೀಪದ ಡ್ರಾಸ್ ಇದು ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರುವ ಸ್ಥಳ. ಹಾಗಾದ್ರೆ ಅತಿ ಕಡಿಮೆ ಉಷ್ಣಾಂಶ ಅಂದ್ರೆ ಎಷ್ಟು ಸೆಂಟಿಗ್ರೇಡ್? -60 ಡಿಗ್ರಿ ಅಂತ. -60 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುತ್ತದೆ. ಹಾಗಾಗಿ ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶವನ್ನ ಹೊಂದಿರತಕ್ಕಂಥ ಸ್ಥಳ ಯಾವುದಪ್ಪ ಅಂತಂದ್ರೆ ಕಾಶ್ಮೀರ ಸಮೀಪ ಇರುವಂತಹ ಡ್ರಾಸ್ ಎಂಬಲ್ಲಿ. ಹಾಗಾದ್ರೆ ಡ್ರಾಸ್ ಭಾರತದಲ್ಲಿ ಎಲ್ಲಿ ಬರ್ತದೆ? ಸೊ ಭಾರತದಲ್ಲಿ ಎಲ್ಲಿ ಬರ್ತದೆ ಅಂತಕ್ಕಂಥದ್ದು ನಿಮಗೆ ತೋರಿಸ್ತೀನಿ ಮಕ್ಕಳಲ್ಲಿ. ಭಾರತದ ಹೇಳಿದ್ವಿ ಕಾಶ್ಮೀರ ಸಮೀಪ ಇರುವಂತಹ ಕಾಶ್ಮೀರ ಸಮೀಪದ ಡ್ರಾಸ್ ಅಂತ ಮಕ್ಕಳಿಗೆ ಈ ಎತ್ತರವಾದ ಉಬ್ಬಾದ ಸ್ಥಳ ಇದೆಯಲ್ಲ, ಈ ಸ್ಥಳದಲ್ಲಿ ನಾವು ಏನು ಡ್ರಾಸ್ ಅಂತಕ್ಕಂಥದನ್ನ ಗುರುಸ್ತೀವಿ ಮಕ್ಕಳು. ಸೊ ಇದು ಭಾರತದ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂತಹ ಸ್ಥಳ ಅಂತ. ಇಲ್ಲಿ ಇಬ್ಬನಿ ಅಂತ ಕರಿತೀವಲ್ಲ, ಈ ಇಬ್ಬನಿ ಅಂತಕ್ಕಂಥದ್ದು ಹೆಚ್ಚಾಗಿ ಬೆಳುತ್ತದೆ, ಸರ್ವೇ ಸಾಮಾನ್ಯವಾಗಿ ಬೆಳುತ್ತದೆ. ಪರ್ವತ ಪ್ರದೇಶಗಳಲ್ಲಿ ಹೆಚ್ಚು ಹಿಮವೃಷ್ಟಿಯಾಗುತ್ತದೆ, ಹೆಪ್ಪುಗಡ್ತಾ ಹೋಗ್ತದೆ ಹೆಚ್ಚು. ಯಾಕಂದ್ರೆ ಇಲ್ಲಿ ಬಿಸಿಲು ಹೆಚ್ಚಾಗಿತ್ತಂದ್ರೆ ಏನಾಗ್ತದೆ ಮಕ್ಕಳಲ್ಲಿ? ಬಿಸಿಲು ಹೆಚ್ಚಾಗಿತ್ತಂದ್ರೆ ಹಿಮ ಕರಗ್ತಾ ಇದೆ. ಆದರೆ ಉಷ್ಣಾಂಶನೇ ಕಡಿಮೆ ಇದೆ ಅಂದ್ರೆ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಹಿಮ ಹೆಪ್ಪುಗಟ್ಟುವಿಕೆ ಪ್ರಾರಂಭವಾಗುತ್ತದೆ. ಇದು ಸಾಮಾನ್ಯವಾಗಿ ಖಂಡಿತ. ಈ ಒಂದು ಅವಧಿಯಲ್ಲಿ
ಯಾವುದು ಡಿಸೆಂಬರ್ ಮತ್ತು ಫೆಬ್ರವರಿ ಚಳಿಗಾಲದಲ್ಲಿ ಭಾರತದಲ್ಲಿ ಶೇಕಡ 2% ಮಳೆ ಬೀಳುತ್ತದೆ. ಎಷ್ಟು? ಶೇಕಡ 2% ಮಳೆ ಬೀಳುತ್ತದೆ, ಮಳೆ ಆಗ್ತದೆ. ಸೊ ನಂತರ ಎರಡನೇ ಬರ್ತಕ್ಕಂಥದ್ದು ಬೇಸಿಗೆ ಕಾಲ. ಈ ಬೇಸಿಗೆ ಕಾಲವಲ್ಲ ಮಕ್ಕಳಲ್ಲಿ ಈ ಒಂದು ಅವಧಿಯಲ್ಲಿ ಸೂರ್ಯನ ಕಿರಣಗಳು ಲಂಬ ಕಿರಣಗಳು ಉತ್ತರಾರ್ಧಗೋಳದ ಮೇಲೆ ಬೀಳುತ್ತದೆ. ಸೂರ್ಯನ ಕಿರಣಗಳು ಉತ್ತರ ಗೋಳಾರ್ಧದಲ್ಲಿ ಓರೆಯಾಗಿ ಬೀಳುವುದರಿಂದ ಇದು ಉತ್ತರ, ಇದು ದಕ್ಷಿಣ. ಸೊ ಇಲ್ಲಿ ಸೂರ್ಯ ಕಿರಣಗಳು ಏನಾಗ್ತಾ ಇದೆ? ಓರೆಯಾಗಿ ಬೀಳ್ತಾ ಇದೆ, ಓರೆಯಾಗಿ ಬೀಳ್ತಾ ಇದೆ. ಸೊ ಈ ರೀತಿಯಾಗಿ ಉತ್ತರ ಗೋಳಾರ್ಧದಲ್ಲಿ ಸೂರ್ಯ ಕಿರಣಗಳು ಓರೆಯಾಗಿ ಬೀಳುವುದರಿಂದ ಭಾರತದಲ್ಲಿ ಉಷ್ಣಾಂಶ ಏನಾಗ್ತದೆ? ಹೆಚ್ಚಾಗ್ತದೆ. ನಾವು ಚಳಿಗಾಲದಲ್ಲಿ ನೋಡಿದ್ರೆ ದಕ್ಷಿಣ ಗೋಳಾರ್ಧದಲ್ಲಿ ಸೂರ್ಯನ ಕಿರಣಗಳು ಪ್ರಕಾಶಿಸುವುದರಿಂದ ಭಾರತದಲ್ಲಿ ಇಲ್ಲಿ ಉಷ್ಣಾಂಶ ಏನಾಗ್ತದೆ? ಕಡಿಮೆಯಾಗ್ತದೆ ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ಉತ್ತರ ಗೋಳಾರ್ಧದಲ್ಲಿ ಈ ಒಂದು ಅವಧಿಯಲ್ಲಿ ಸೂರ್ಯ ಕಿರಣಗಳು ಓರೆಯಾಗಿ ಬೀಳುವುದರಿಂದ ಅಲ್ಲಿ ಉಷ್ಣಾಂಶ ಹೆಚ್ಚಾಗ್ತದೆ. ಅವಾಗ ಉಷ್ಣಾಂಶ ಏನಂದ್ರೆ ಉತ್ತರ ಗೋಳಾರ್ಧದಲ್ಲಿ ಅತಿಯಾದಂತಹ ಶುಷ್ಕ, ಅತಿಯಾದ ಶಾಖ ಮತ್ತು ಸೆಕೆಯಿಂದ ಕೂಡಿರ್ತಕ್ಕಂತಹ ವಾತಾವರಣ ಬೇಸಿಗೆ ಕಾಲದಲ್ಲಿ ಇರ್ತದೆ. ಸೊ ಹಾಗೆ ಭಾರತದ ರಾಜಸ್ಥಾನ, ಆ ರಾಜಸ್ಥಾನದಲ್ಲಿರ್ತಕ್ಕಂತಹ ಗಂಗಾನಗರ, ರಾಜಸ್ಥಾನದ ಗಂಗಾನಗರ, ರಾಜಸ್ಥಾನದ ಗಂಗಾನಗರವು ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವಂತಹ ಪ್ರದೇಶ. ಎಷ್ಟು? 49.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ಹೊಂದಿದೆ. ಎಷ್ಟು? 49.4 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶವನ್ನು ಹೊಂದಿದೆ. ಇದು ಭಾರತದ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಾಗಿರುವಂತಹ ಸ್ಥಳ. ಹಾಗಾಗಿ ಇಂತಹ ಒಂದು ನಮ್ಮ ದೇಶದ ಕೆಲವು ಭಾಗಗಳಲ್ಲಿ ಏನಾಗ್ತವಪ್ಪ ಅಂದ್ರೆ ಪರಿಸರ ಮಳೆಯನ್ನು ಬೀಳುತ್ತದೆ. ಹಾಗಾದ್ರೆ ಪರಿಸರ ಮಳೆಯನ್ನ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಹಾಗಾದ್ರೆ ಪರಿಸರ ಮಳೆ. ಪರಿಸರ ಮಳೆ ಇದನ್ನ ಯಾವ್ಯಾವ ಪ್ರದೇಶದಲ್ಲಿ ಯಾವ ಯಾವ ಹೆಸರುಗಳಿಂದ ಕರೀತಾರಪ್ಪ ಅಂತಂದ್ರೆ, ಇಲ್ಲಿ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಕರ್ನಾಟಕ, ಕೇರಳ ಒಂದೊಂದು ಪ್ರದೇಶಗಳಲ್ಲಿ ಒಂದೊಂದು ರೀತಿಯಾಗಿ ಕರೀತಾರೆ. ಉತ್ತರ ಪ್ರದೇಶದಲ್ಲಿ ಆಲ್ದೀಸ್ ಅಂತ ಕರೀತಾರೆ. ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ, ಕರ್ನಾಟಕದಲ್ಲಿ ಕಾಫಿ ತುಂತುರು, ಕಾಫಿ ಬೆಳೆಗೆ ನೆರವಾಗಲ್ಲ ಕಾಫಿಯ ಹೂ ಮಳೆ ಅಂತ ಕರೀತಾರೆ.
ಕಾಫಿಯ ಹೂಮಳೆ, ಕೇರಳದಲ್ಲಿ ಮಾವಿನ ಬೈಲು. ಇದನ್ನ ಪರಿಸರದ ಮಳೆಯನ್ನ ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರುಗಳಿಂದ ಕರೀತಾರೆ. ಉದಾಹರಣೆಯಾಗಿ ಉತ್ತರ ಪ್ರದೇಶದಲ್ಲಿ ಆಂಡೀಸ್ ಅಂತ ಕರೆದರೆ, ಪಶ್ಚಿಮ ಬಂಗಾಳದಲ್ಲಿ ಕಾಲಬೈಸಾಖಿ ಅಂತ ಕರೀತಾರೆ. ಈ ಒಂದು ಪರಿಸರ ಮಳೆ ಮಾವಿನ ಬೆಳೆಗೆ ನೆರವಾಗುವುದರಿಂದ ಕೇರಳದಲ್ಲಿ ಮಾವಿನ ಬೈಲು ಅಂತ ಕರೀತಾರೆ. ಅದೇ ಕರ್ನಾಟಕದಲ್ಲಿ ಕಾಫಿ ಬೆಳೆಗೆ ನೆರವಾಗುವುದರಿಂದ ಕಾಫಿಯ ಹೂಮಳೆ ಅಂತೇಳಿ ಕರೀತಾರೆ. ಈ ಒಂದು ಋತುವಲ್ಲಿ ಭಾರತದಲ್ಲಿ ಮಳೆ 10% ಬೀಳುತ್ತದೆ. ಶೇಕಡ 10% ಮಳೆ ಈ ಒಂದು ಋತುಕಾಲದಲ್ಲಿ ಆಗ್ತದೆ ಮಕ್ಕಳಿದ್ದಾರೆ. ಆದರೆ ನೆನಪಿಟ್ಟುಗಳ ಮಕ್ಕಳಿದ್ದಾರೆ, ಈ ವಾಯು ಗುಣದಲ್ಲಿ ಅಥವಾ ವಾಯುಗುಣದ ಋತುಗಳಲ್ಲಿ ಬೇಸಿಗೆ ಕಾಲಕ್ಕೆ ಬಂದಾಗ, ಬೇಸಿಗೆ ಕಾಲದಲ್ಲಿ ಭಾರತ ಏಕೆ ಉಷ್ಣಾಂಶ ಹೆಚ್ಚಾಗ್ತದೆ ಅಂತಂದ್ರೆ, ಉತ್ತರ ಗೋಳಾರ್ಧದಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬರೋದ್ರಿಂದ ಅತಿಯಾದ ಶುಷ್ಕ, ಅತಿಯಾದ ಉಷ್ಣ ಮತ್ತು ಸೆಕೆಯಿಂದ ಕೂಡಿರ್ತಕ್ಕಂತಹ ವಾತಾವರಣದಿಂದ ಕೂಡಿರ್ತದೆ. ಅದಲ್ಲದೆ ರಾಜಸ್ಥಾನದ ಗಂಗಾನಗರವು ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರ್ತಕ್ಕಂಥ ಸ್ಥಳ. 49.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ಹೊಂದಿರತಕ್ಕಂತಹ ಪದವಿ. ಸೊ ಈ ಒಂದು ಪ್ರದೇಶದಲ್ಲಿ ಪರಿಸರ ಮಳೆ ಉಂಟಾಗ್ತದೆ. ಆ ಪರಿಸರ ಮಳೆಯನ್ನ ಕೆಲವು ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಆದರೆ ಉತ್ತರ ಪ್ರದೇಶದಲ್ಲಿ ಆಂಡೀಸ್ ಅಂತ ಕರೆದರೆ, ಪಶ್ಚಿಮ ಬಂಗಾಳದಲ್ಲಿ ಕಾಲಬೈಸಾಖಿ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಕಾಫಿಗಳಿಗೆ ನೆರವಾದ ಕಾಫಿ ಹೂವಿನ ಮಳೆ ಅಂತ ಕರೀತಾರೆ. ಕೇರಳದಲ್ಲಿ ಮಾವಿನ ಬೆಳೆಗೆ ನೆರವಾಗುವುದರಿಂದ ಮಾವಿನ ಬೈಲು ಅಂತೇಳಿ ಕರೀತಾರೆ. ಈ ಒಂದು ಋತುಕಾಲದಲ್ಲಿ ವಾರ್ಷಿಕವಾಗಿ ಸರಾಸರಿ 10% ಮಳೆ ಪಡೆಯುತ್ತದೆ ಮಕ್ಕಳಿಗೆ. ಇದಾದ ನಂತರ ಮಳೆಗಾಲ ಸ್ಟಾರ್ಟ್ ಆಗ್ತದೆ. ಮಳೆಗಾಲ ಇದು ಭಾರತದ ವ್ಯವಸಾಯಕ್ಕೆ ಪ್ರಾರಂಭ ಆಗುವಂತಹ ಕಾಲ. ಇದಕ್ಕೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಸಹಿತ ಕರೀತಾರೆ. ಸೊ ಇಲ್ಲಿ ಉಷ್ಣಾಂಶ ಅಂತ್ಯಾವಧಿಯಿಂದ ಪ್ರಾರಂಭ ಆಗ್ತದೆ. ಉಷ್ಣಾಂಶವು ಹೆಚ್ಚಾಗುವುದರಿಂದ ಭಾರತ ಮಧ್ಯಭಾಗದಲ್ಲಿ ಕಡಿಮೆ ಒತ್ತಡ ಪ್ರದೇಶ ಉಂಟಾಗ್ತದೆ. ಸಹಜವಾಗಿ ಅದಕ್ಕೆ ಪ್ರತಿಯಾಗಿ ಹಿಂದೂ ಮಹಾಸಾಗರದಲ್ಲಿ ಅಧಿಕ ಒತ್ತಡ ಉಂಟಾಗುತ್ತದೆ. ಆದ್ದರಿಂದ ತೇವಾಂಶ ಭರಿತವಾದಂತಹ ಮಾರುತಗಳು ಭಾರತವನ್ನು ಪ್ರವೇಶ ಮಾಡುತ್ತವೆ ಮಕ್ಕಳೇ. ಅಂದ್ರೆ ನೈಋತ್ಯ ಭಾಗದಿಂದ ಭಾರತ ಒಳಗಡೆ ಬೀಸ್ತಾ ಇರ್ತದೆ. ಸೊ ಹೀಗಾಗಿ ಭಾರತದ ವಿವಿಧ ಕಡೆ ಸಾಕಷ್ಟು ಮಳೆಯನ್ನ ತರತಕ್ಕಂಥ ಕಾಲ ಮಳೆಗಾಲ. ಭಾರತದ ವಾಯುಗುಣದಲ್ಲಿ 75% ಮಳೆಯನ್ನ ಈ ಒಂದು ಮಳೆಗಾಲದಲ್ಲಿ ನಾವು ಪಡ್ಕೊಳ್ತಕ್ಕಂಥದನ್ನ ನೋಡ್ತೀವಿ. ಸೊ ಹಾಗಾಗಿ ನಿಮಗೆಲ್ಲ ಗೊತ್ತಾಗಿದೆ, ಭಾರತದ ಋತುಕಾಲಗಳನ್ನು ನೋಡಿದ ದಿಕ್ಕುಗಳನ್ನು ನೋಡಿದಾಗ ಇಲ್ಲಿ ಹಿಂದೂ ಮಹಾಸಾಗರ,
ಹಿಂದೂ ಮಹಾಸಾಗರದಿಂದ ತೇವಾಂಶಭರಿತವಾಗಿರ್ತಕ್ಕಂಥ ಮಾರುತಗಳು ಭಾರತದ ಕಡೆಗೆ ಬೀಸ್ತಾ ಇರ್ತದೆ. ಇಲ್ಲಿ ತೇವಾಂಶಭರಿತವಾದಂತಹ ಮಾರುತಗಳು ಒತ್ತಡ ಹೆಚ್ಚು ಉತ್ತರ ಪ್ರದೇಶದಿಂದ ಕಡಿಮೆ ಉತ್ತರ ಪ್ರದೇಶ ಕಡೆಗೆ ಬೀಸ್ತಾ ಇರ್ತದೆ. ಈಗ ಹಾಗಾಗಿ ಮಳೆಗಾಲವನ್ನ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ ಕರೀತಾರೆ ಮಕ್ಕಳು. ಸೊ ಹಾಗಾದ್ರೆ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಈ ಕಡೆ ಅರಬ್ಬಿ ಸಮುದ್ರ ಇದೆ. ಅರಬ್ಬಿ ಸಮುದ್ರದ ಶಾಖೆಯಿಂದಲೂ ಸಹಿತ ಬೀಳ್ತದೆ. ಈ ಕಡೆ ಅದೇ ರೀತಿಯಾಗಿ ಬಂಗಾಳ ಕೊಲ್ಲಿ ಇದೆ. ಅರಬ್ಬಿ ಸಮುದ್ರದ ಶಾಖೆ ಮತ್ತು ಬಂಗಾಳ ಕೊಲ್ಲಿಯ ಶಾಖೆ ಅಂತೇಳಿ ಎರಡು ರೀತಿಯಾಗಿ ವಿಂಗಡಿಸಿದ್ರೆ, ಅರಬ್ಬಿ ಸಮುದ್ರ ಶಾಖೆಗಳು ಪಶ್ಚಿಮ ಘಟ್ಟಗಳಿಗೆ ಎದುರಾಗಿ ಬೀಸುತ್ತವೆ. ಅದೇ ರೀತಿಯಾಗಿ ಆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಗಳಿಗೆ ಅಧಿಕ ಮಳೆಯನ್ನ ಸುರಿಸುತ್ತದೆ. ಹೀಗೆ ಮಳೆಯ ಪ್ರಮಾಣವು ಪಶ್ಚಿಮ ಘಟ್ಟಗಳಿಂದ ಪೂರ್ವ ಘಟ್ಟಗಳ ಕಡೆಗೆ ಹೋದಂತೆ ಮಳೆಯ ಪ್ರಮಾಣ ಇಲ್ಲಿ ಏನಾಗ್ತದೆ, ಕಡಿಮೆ ಆಗ್ತದೆ ಮಕ್ಕಳೇ. ಹಾಗಾಗಿ ಆ ಭಾಗವು ಮಳೆ ನೆರಳಿನ ಪ್ರದೇಶವಾಗಿ ಪರಿಣಮಿಸುತ್ತದೆ. ಇನ್ನೊಂದು ಶಾಖೆ ಇದೆ, ಬಂಗಾಳ ಕೊಲ್ಲಿ ಶಾಖೆ. ಬಂಗಾಳ ಕೊಲ್ಲಿ ಶಾಖೆಯು ಮೇಘಾಲಯ ಮತ್ತು ಆಸಾಂ ಬೆಟ್ಟಗಳಿಂದ ತಡೆಯಲ್ಪಟ್ಟು ಅಧಿಕ ಮಳೆಯನ್ನು ಬೀಳುತ್ತದೆ. ಹಾಗಾದರೆ ಭಾರತದಲ್ಲೇ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂತಹ ಪ್ರದೇಶ ಯಾವುದು ಅಂತ ಗೊತ್ತಿದೆ ಮಕ್ಕಳೇ? ಹಾಗಾದ್ರೆ ಯಾವ್ದು ಇರ್ಬೋದು? ಯಾರು ಹೇಳ್ತೀರಾ? ವೆರಿ ಗುಡ್. ಮೇಘಾಲಯದ ಮಾಸಿನ್ರಾಮ್ ಎಂಬಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತದೆ. ಹಾಗಾಗಿ ಇಲ್ಲಿ ಪಶ್ಚಿಮದ ಕಡೆಗೆ ಹೋದಂತೆ ಮಳೆ ಏನಾಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ ಮಕ್ಕಳಿಗೆ. ಹೀಗಾಗಿ ಮಳೆಗಾಲ ಉಳಿದಾಗ ಎರಡು ಶಾಖೆಗಳನ್ನು ಹೊಂದಿದ್ದು, ಒಂದು ಅರಬ್ಬಿ ಸಮುದ್ರ ಶಾಖೆ, ಮತ್ತೊಂದು ಬಂಗಾಳ ಕೊಲ್ಲಿಯ ಶಾಖೆ. ಅರಬ್ಬಿ ಸಮುದ್ರದ ಬೀಸ್ತಕ್ಕಂಥ ಮಾರುತಗಳು ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಅತಿಯಾದಂಥ ಮಳೆಯನ್ನು ಸುರಿಸುತ್ತವೆ. ಆ ಮಾರುತಗಳು ಪೂರ್ವದ ಕಡೆಗೆ ಹೋದಂತೆ ಮಳೆಯ ಪ್ರಮಾಣ ಏನಾಗ್ತದೆ, ಕಡಿಮೆಯಾಗುತ್ತದೆ. ಆ ಒಂದು ಪ್ರದೇಶವನ್ನ ಮಳೆ ನೆರಳಿನ ಪ್ರದೇಶ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಬಂಗಾಳ ಕೊಲ್ಲಿ ಶಾಖೆಯಿಂದ ಬೀಸ್ತಕ್ಕಂಥ ಮಾರುತಗಳು ಆ ಮೇಘಾಲಯ ಮತ್ತು ಅಸ್ಸಾಂ ಬೆಟ್ಟಗಳಿಂದ ತಡೆಯಲ್ಪಟ್ಟು ಅಲ್ಲಿ ಅಧಿಕ ಮಳೆಯನ್ನು ಸುರಿಸುತ್ತದೆ. ಮೇಘಾಲಯದ ಮಾಸಿನ್ರಾಮ್ ಇದು ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ಬೆಳೀತಕ್ಕಂತಹ ಪ್ರದೇಶವಾಗಿರುತ್ತದೆ. ನಂತರ ಇದು ಪಶ್ಚಿಮ ಭಾಗಕ್ಕೆ ಹೋದಂತೆ ಮಳೆಯ ಪ್ರಮಾಣ ಏನಾಗ್ತದೆ, ಕಡಿಮೆ ಆಗ್ತದೆ ಮಕ್ಕಳೇ. ಇದು ಗೊತ್ತಾಯ್ತಲ್ಲ. ನಂತರ ಯಾವಪ್ಪ ಅಂದ್ರೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಇದು ಋತುಕಾಲಗಳಲ್ಲಿ ಕೊನೆಯ ಕಾಲ. ಇದು ಒಂದು ಹೆಸರು ಬರ್ತದೆ ಮಕ್ಕಳೇ, ನಿರ್ಗಮನ. ನಿರ್ಗಮನ ಅಂದ್ರೇನು? ಹೊರ ಹೋಗುವುದು. ಭಾರತ ಒಳಗೆ ಬಂದಿರತಕ್ಕಂತಹ ಮಾರುತಗಳು ಅಲ್ಲಿ ಏನಾಗ್ತದೆ, ಈಗ ನೈಋತ್ಯ ದಿಕ್ಕಿನಿಂದ ಭಾರತವನ್ನು ಪ್ರವೇಶ ಮಾಡಿರ್ತಕ್ಕಂಥ ಮಾರುತಗಳು ಮತ್ತು ನೈಋತ್ಯ ದಿಕ್ಕು ಮತ್ತು ಈ ಕಡೆಯಿಂದ ಬಂಗಾಳ ಕೊಲ್ಲಿಯಿಂದ ಬಂದಿರತಕ್ಕಂಥ ಮಾರುತಗಳು. ಸೊ ಆ ಒಂದು ಮಾರುತಗಳು
ಕಡಿಮೆ ಒತ್ತಡ ಪ್ರದೇಶವು ಕ್ರಮೇಣವಾಗಿ ಏನಾಗ್ತದೆ, ಕ್ಷೀಣಗೊಂಡು ಅಧಿಕ ಒತ್ತಡ ಪ್ರದೇಶ ನಿರ್ಮಾಣಗೊಳ್ಳುತ್ತದೆ. ಇಲ್ಲಿ ಅಧಿಕ ಒತ್ತಡ ಉಂಟಾಗ್ತದೆ. ಸೊ ಅಧಿಕ ಒತ್ತಡ ಉಂಟಾಗುವುದರಿಂದ ಈ ಕಡೆ ಬಂಗಾಳಕೊಲ್ಲಿಯಲ್ಲಿ ಸಹಿತ ಅಷ್ಟೇ ಕಡಿಮೆ ಒತ್ತಡ ಪ್ರದೇಶವು ನಿರ್ಮಾಣ ಆಗಿ ಅದರ ಪರಿಣಾಮವಾಗಿ ಮಾನ್ಸೂನ್ ಮಾರುತಗಳು ಏನ್ ಮಾಡ್ತದೆ, ಭಾರತದಿಂದ ಹಿಂದಿರುಗಲಿಕ್ಕೆ ಪ್ರಾರಂಭವನ್ನ ಮಾಡುತ್ತವೆ, ಹೊರಹೋಗ್ತವೆ. ಸೊ ನಂತರ ಇಲ್ಲಿ ಈ ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸುವವು. ಅದೇ ಯಾವಾಗ ಹೇಳಿದ ಮಕ್ಕಳು, ಈ ಕಡೆ ಇಲ್ಲಿ ಈಶಾನ್ಯ ದಿಕ್ಕು, ಇದು ಉತ್ತರ ಇರ್ತದೆ, ಇಲ್ಲಿ ಪೂರ್ವ ದಿಕ್ಕು. ಸೊ ಇಲ್ಲಿಂದ ಏನಾಗ್ತದೆ, ಹೊರ ಹೋಗಿ ಭಾರತದಿಂದ ಹೊರ ಹೋಗಲಿಕ್ಕೆ ಪ್ರಾರಂಭ ಆಗ್ತದೆ. ಯಾವ ಕಡೆಗೆ? ನೈಋತ್ಯ ದಿಕ್ಕಿನ ಕಡೆಗೆ. ಇದು ದಕ್ಷಿಣ, ಇದು ಪಶ್ಚಿಮ. ನೈಋತ್ಯ ದಿಕ್ಕಿನ ಕಡೆಗೆ ಏನಾಗ್ತದೆ, ಬೀಸಿ ಭಾರತದಿಂದ ಹೊರ ಹೋಗಲಿಕ್ಕೆ ಅವು ಏನಾಗ್ತದೆ, ಪ್ರಾರಂಭವನ್ನು ಮಾಡುತ್ತದೆ. ಸೊ ಇದನ್ನ ಏನಂತ ಕರೀತಾರಪ್ಪ ಅಂದ್ರೆ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ. ಯಾಕೆ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತಾರೆ ಅಂತಂದ್ರೆ ಈಶಾನ್ಯ ದಿಕ್ಕಿನಿಂದ ಕಡೆ ಬೀಸಿ ನೈಋತ್ಯ ದಿಕ್ಕಿನ ಕಡೆಗೆ ಹೋಗ್ತದೆ. ಮೊದಲನೇದಾಗಿ ಈ ಕಡೆಯಿಂದ ಭಾರತ ಪ್ರವೇಶ ಮಾಡೋದ್ರಿಂದ ಇದನ್ನೇ ಅಂತ ಮಾನ್ಸೂನ್ ಮಾರುತ ಅಂತ ಕರಿತೀವಿ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರಿತೀವಿ. ಮಾರುತಗಳು ಒಳ ಬಂದಿರ್ತಕ್ಕಂಥ ಮಾರುತಗಳು ಹೊರ ಹೋಗತಕ್ಕಂಥ ಇಲ್ಲಿಂದ ಈಶಾನ್ಯ ದಿಕ್ಕಿನಿಂದ ನೈಋತ್ಯ ದಿಕ್ಕಿನ ಕಡೆ ಬೀಸದಿಂದ ನಾವು ಇದನ್ನ ಏನಂತ ಕರಿತೀವಿ ಅಂದ್ರೆ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ ಕರಿತೀವಿ. ಸೊ ಈ ಒಂದು ಸಂದರ್ಭದಲ್ಲಿ ಹವಾಮಾನ ಅಸ್ಥಿರವಾಗಿರುವುದರಿಂದ ಆ ದೇಶದ ಒಟ್ಟು ಮಳೆಯ ಹಂಚಿಕೆಯಲ್ಲಿ 13% ಭಾಗ ಮಳೆ ಈ ಒಂದು ಪ್ರದೇಶ ಸಂದರ್ಭದಲ್ಲಿ ಬೀಳುತ್ತದೆ. ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಮಳೆಯು ಹೆಚ್ಚಾಗ್ತದೆ. ಹೀಗೆ ಋತುಕಾಲಗಳಲ್ಲಿ ಆಗಿಂದಾಗ್ಗೆ ಉಷ್ಣಾಂಶದ ಆವರ್ತ ಮಾರುತಗಳು ಇವೆಲ್ಲ ಕೇಳಿರುವುದೇನಪ್ಪ ಅಂದ್ರೆ ವಾತಾವರಣ ಮೋಡ ಕವಿದಂತ ವಾತಾವರಣ ಇರ್ತದೆ. ನಾವೇನಂತೀವಿ ಇವಾಗ ಸೈಕ್ಲೋನ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೈಕ್ಲೋನ್ ಮೀನ್ಸ್ ಏನಪ್ಪಾ ಅಂತಂದ್ರೆ ಆವರ್ತ ಮಾರುತಗಳು. ಈ ಆವರ್ತ ಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ಸಂಭವಿಸುತ್ತವೆ. ಇದರಿಂದ ಕೆಲವೊಮ್ಮೆ ನೋಡಬಹುದು ದೇಶದ ಪೂರ್ವ ತೀರದಲ್ಲಿ ಹಾನಿಯನ್ನ ಆಗ್ತಕ್ಕಂಥ ಸಂಭವವನ್ನು ನಾವಿಲ್ಲಿ ನೋಡ್ತೀವಿ. ಮಕ್ಕಳು, ಹೀಗೆ ಭಾರತವು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದ್ದು ಆ ವಾಯುಗಳ ಮೇಲೆ ಪ್ರಭಾವ ಬೀರತಕ್ಕಂತಹ ಅಂಶಗಳು, ಆ ಅಂಶಗಳಾಗಿರ್ತಕ್ಕಂತಹ ಸ್ಥಾನ, ಮೇಲ್ಮೈ ಲಕ್ಷಣ, ಜಲರಾಶಿಗಳು, ಮಾನ್ಸೂನ್ ಮಾರುತಗಳು. ಮಾನ್ಸೂನ್ ಶಬ್ದ ಯಾವ ಬಂದಪ್ಪ, ಅರೇಬಿಕ್ ಶಬ್ದದಿಂದ ಬಂದಿದೆ. ಆ ಅರೇಬಿಕ್ ಶಬ್ದ ಯಾವಪ್ಪ ಅಂತಂದ್ರೆ ಮೌಸಿಮ್ ಅಂತಂದ್ರೆ ಋತುಕಾಲಗಳು ಅಂತೇಳಿ. ಭಾರತ ವಾಯುಗುಣ ಇರ್ತಕ್ಕಂಥ ಋತುಕಾಲಗಳು ಎಷ್ಟಪ್ಪ ಅಂದ್ರೆ 4 ಋತುಕಾಲಗಳು. ಒಂದು ಚಳಿಗಾಲ, ಬೇಸಿಗೆ ಕಾಲ, ಮಳೆಗಾಲ ಮತ್ತು ಯಾವುದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತೇಳಿ ನೋಡಿದ್ವಿ. ಅದೇ ರೀತಿಯಾಗಿ ಯಾವುದು ಚಳಿಗಾಲದಲ್ಲಿ ನೋಡಿದ್ವಿ. ಚಳಿಗಾಲದಲ್ಲಿ ಯಾಕೆಪ್ಪ ಅಂದ್ರೆ ಸೂರ್ಯನ ಕಿರಣವು ದಕ್ಷಿಣ ಗೋಳಾರ್ಧದಲ್ಲಿ ಓರೆಯಾಗಿ ಬೀಳೋದ್ರಿಂದ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಚಳಿಗಾಲ ಪ್ರಾರಂಭ ಆಗ್ತದೆ. ಅದೇ ರೀತಿ ಬೇಸಿಗೆ ಕಾಲ ಉತ್ತರ ಗೋಳಾರ್ಧದಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬರ್ತದೆ. ಅಲ್ಲಿ ಅತಿ ಕಡಿಮೆ ಉಷ್ಣಾಂಶ ಹೊಂದಿರತಕ್ಕಂಥ ಪ್ರದೇಶ ಯಾವ್ದಪ್ಪ ಅಂತಂದ್ರೆ ಕಾಶ್ಮೀರ ಸಮೀಪ ಇರತಕ್ಕಂಥ ಡ್ರಾಸ್ ಎಂಬಲ್ಲಿ. ಇದು ಭಾರತದಲ್ಲೇ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗಿರ್ತಕ್ಕಂಥ ಸ್ಥಳ. ಮತ್ತು ಅತಿ ಹೆಚ್ಚು ಮಳೆ ಬೀಳತಕ್ಕಂಥ ಪ್ರದೇಶ ಯಾವಪ್ಪ ಅಂದ್ರೆ ರಾಜಸ್ಥಾನದ ಗಂಗಾನಗರ. ಇದು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳತಕ್ಕಂತಹ ಪ್ರದೇಶ. ಅತಿ ಹೆಚ್ಚು ಉಷ್ಣಾಂಶ ಹೊಂದಿರತಕ್ಕಂಥ ಪ್ರದೇಶ ಯಾವಪ್ಪ ಅಂತಂದ್ರೆ ರಾಜಸ್ಥಾನದ ಗಂಗಾನಗರ. ಅತಿ ಹೆಚ್ಚು ಮಳೆ ಪಡಿತಕ್ಕಂಥ ಪ್ರದೇಶ ಯಾವಪ್ಪ ಅಂದ್ರೆ ಮೇಘಾಲಯದ ಮಾಸಿನ್ರಾಮ್ ಅಂತಕ್ಕಂಥ ಪ್ರದೇಶ
ಪ್ರದೇಶವು ಭಾರತದಲ್ಲಿಯೇ ಅತಿ ಹೆಚ್ಚು ಮಳೆಯನ್ನ ಹೊಂದಿರತಕ್ಕಂತ ಪ್ರದೇಶ ಆಗ್ತದೆ. ಇನ್ನು ಯಾವುದು ಮಳೆಗಾಲದಲ್ಲೇ ಬಂದಾಗ ನೈಋತ್ಯ ಮಾನ್ಸೂನ್ ಮಾತ್ರ ಕಾಲದಲ್ಲಿ ಎರಡು ಶಾಖೆ ನೋಡ್ತೀವಿ, ಅರಬ್ಬಿ ಸಮುದ್ರ ಶಾಖೆ ಮತ್ತು ಬಂಗಾಳ ಕೊಲ್ಲಿಯ ಶಾಖೆಯನ್ನ. ನಾವು ಮಳೆಗಾಲವನ್ನ ನೈಋತ್ಯ ಮಾನ್ಸೂನ್ ಮಾತ್ರ ಕಾಲ ಅಂತ ಸಹಿತ ಕರಿತೀವಿ. ಮಾರುತಗಳು ಹೊರ ಹೋಗ್ತಾ ನಿರ್ಗಮನ ಕಾಲದಿಂದ ಕರಿತೀವಿ, ಅಂದ್ರೆ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಸಹಿತ ನಾವಿಲ್ಲಿ ಕರಿತೀವಿ. ನಂತರ ಕೆಲವು ಸಂದರ್ಭದಲ್ಲಿ ಪರಿಸರ ಮಳೆಯನ್ನ ಯಾವ್ಯಾವ ರಾಜ್ಯಗಳಲ್ಲಿ ಯಾವ ಹೆಸರನ್ನು ಕರೀತಾರೆ? ಉತ್ತರ ಪ್ರದೇಶದಲ್ಲಿ ಆಂಧೀಸ್ ಅಂತ ಕರೆದರೆ, ಪಶ್ಚಿಮ ಬಂಗಾಳದಲ್ಲಿ ಕಾಲವೈಸಾಖಿ ಅಂತ ಕರೀತಾರೆ, ಕರ್ನಾಟಕದಲ್ಲಿ ಕಾಫಿ ಬೆಳೆಗೆ ನೆರವಿನಿಂದ ಕಾಫಿ ಭೂಮಳೆ ಅಂತ ಕರೀತಾರೆ. ಅದೇ ರೀತಿಯಾಗಿ ಕೇರಳದಲ್ಲಿ ಏನಪ್ಪಾ ಅಂತಂದ್ರೆ ಮಾವಿನ ಬೆಳೆಗೆ ಸಹಾಯಕವಾಗುವುದರಿಂದ ಏನಂತ ಕರೀತಾರೆ? ಮಾವಿನ ಕೊಯ್ಲು ಅಂತೇಳಿ ಕರೀತಾರೆ. ಭಾರತವು ಯಾವ ಮಾದರಿಯ ವಾಯುಗುಣವನ್ನು ಹೊಂದಿದೆ? ಹೇಳ್ತೀರಿ? ವೆರಿ ಗುಡ್. ಭಾರತವು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಭಾರತ ವಾಯುಗುಣದ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳು ಯಾವುವು? ಹೇಳ್ತೀರಿ? ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳು ಯಾವಪ್ಪ ಅಂತಂದ್ರೆ ಸ್ಥಾನ, ಮೇಲ್ಮೈ ಲಕ್ಷಣಗಳು, ಜಲರಾಶಿಗಳು ಮತ್ತು ಮಾನ್ಸೂನ್ ಮಾರುತಗಳು. ವೆರಿ ಗುಡ್. ಹಾಗಾದರೆ ಮಾನ್ಸೂನ್ ಎಂದರೇನು? ಹೇಳ್ತೀರಿ? ಮಾನ್ಸೂನ್ ಎಂದರೇನು? ವೆರಿ ಗುಡ್. ಮಾನ್ಸೂನ್ ಅಂದ್ರೆ ಮಾನ್ಸೂನ್ ಅಂದ್ರೆ ಋತುಕಾಲಗಳು. ಮಾನ್ಸೂನ್ ಎಂಬ ಶಬ್ದವು ಯಾವ ಭಾಷೆಯಿಂದ ಬಂದಿದೆ? ಮಾನ್ಸೂನ್ ಎಂಬ ಪದವು ಅರೇಬಿಕ್ ಭಾಷೆಯ ಮೌಸಿಮ್ ಎಂಬ ಪದದಿಂದ ಬಂದಿದೆ. ಹಾಗಾದರೆ ವಾಯುಗುಣದ ಋತುಕಾಲಗಳು ಯಾವುವು? ವಾಯುಗುಣದ ಋತುಕಾಲಗಳು ಎಷ್ಟಿದವು? 4. ಎಷ್ಟು? 4. ಯಾವ್ಯಾವ? ಒಂದು ಚಳಿಗಾಲ, 2 ಬೇಸಿಗೆ ಕಾಲ, 3 ಮಳೆಗಾಲ, 4 ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಇವು ವಾಯುಗುಣದ ಋತುಕಾಲಗಳು ಅಂತ ಕರೀತಾರೆ. ಆದರೆ ಚಳಿಗಾಲದ ಬಂದರೆ ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ಹೊಂದಿರುವಂತಹ ಸ್ಥಳ ಯಾವ್ದಪ್ಪ ಅಂದ್ರೆ ಕಾಶ್ಮೀರ ಸಮೀಪದ ಯಾವುದು? ವೆರಿ ಗುಡ್. ಅದು ಡ್ರಾಸ್. ಇದು ಅತಿ ಕಡಿಮೆ ಉಷ್ಣಾಂಶವನ್ನ ಹೊಂದಿರತಕ್ಕಂಥ ಸ್ಥಳ ಪ್ರದೇಶ. ಇನ್ನು ಬೇಸಿಗೆ ಕಾಲಕ್ಕೆ ಬಂದಿರುತ್ತೆ. ನಿಮ್ಗೆ ಗೊತ್ತದ ಯಾಕೆ ಚಳಿಗಾಲ ಅಂತಕ್ಕಂಥ ಗೊತ್ತದ? ಸೂರ್ಯನ ಕಿರಣಗಳು ದಕ್ಷಿಣ ಗೋಳಾರ್ಧದ ಓರೆಯಾಗಿ ಬೀಳೋದ್ರಿಂದ ಅಲ್ಲಿ ಚಳಿಗಾಲ ಪ್ರಾರಂಭ ಆಗ್ತದೆ. ಅದೇ ರೀತಿಯಾಗಿ ಬೇಸಿಗೆ ಕಾಲದಲ್ಲಿ ಸೂರ್ಯನ ಕಿರಣಗಳು ಉತ್ತರ ಗೋಳಾರ್ಧದಲ್ಲಿ ಹೆಚ್ಚಾಗಲು ಉಷ್ಣಾಂಶದಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿರತಕ್ಕಂತಹ ಪ್ರದೇಶ ಯಾವಪ್ಪ ಅಂತಂದ್ರೆ ರಾಜಸ್ಥಾನದ ಗಂಗಾ ನಗರವು ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿರತಕ್ಕಂತಹ ಪ್ರದೇಶ. ಅದೇ ರೀತಿ ಮಳೆಗಾಲ ಬಂದಂತಂದ್ರೆ ಮಳೆಗಾಲವನ್ನ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ, ಯಾವುದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ ಕರಿತಾರೆ ಇದನ್ನ. ಈ ಒಂದು ಅವಧಿಯಲ್ಲಿ ಮೇಘಾಲಯದ ಮಾಶಿಂಗ್ರಾಮ್ ಅಂತಕ್ಕಂಥ ಪ್ರದೇಶ ಅತಿ ಹೆಚ್ಚು ಮಳೆಯನ್ನು ಪಡೆತಕ್ಕಂಥದ್ದು. ಇದು ಭಾರತದಲ್ಲಿಯೇ ಪ್ರಥಮ ಸ್ಥಾನ ಕಂಡಿರ್ತಕ್ಕಂಥದ್ದು. ಇನ್ನು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲವನ್ನು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ ಕರೀತಾರೆ ಮಕ್ಕಳೇ. ಇದಾದ ನಂತರ
ಕಳೆದ ಮುಂದಿನ ಒಂದು ಅವಧಿಯಲ್ಲಿ ಮಳೆಯ ಹಂಚಿಕೆಯನ್ನು ಕುರಿತು ಚರ್ಚಿಸೋಣ ಮಕ್ಕಳೇ.